ಮತ್ತೆ ಹೇಳಿ. ಸಂಶಣ ಹೇಳಿ. ನಾನು ಮಿಥುನ್ ಲಾಳಿಂಕೆರೆಯಿಂದ. ಎಲ್ಲಿಂದ? ಲಾಳಿಂಕೆರೆ. ಹೇಳಣ್ಣ. ಅಣ್ಣ ನಮಸ್ತೆ, ಚೆನ್ನಾಗಿದ್ರಾ? ಹ್ಞೂ ಚೆನ್ನಾಗಿದೆ. ಚೆನ್ನಾಗಿದ್ರಾ ಅಣ್ಣ? ಇದು ಏನೂ ಇಲ್ಲ ಅಣ್ಣ, ದೇವಸ್ಥಾನ ಓಪನಿಂಗ್ ಇತ್ತು ಗೊತ್ತೇನಣ್ಣ? ಹ್ಞೂ ದೇವಸ್ಥಾನ ಓಪನಿಂಗಲ್ಲಿ ನಮ್ಮೂರ ಯೋಗೇಶ್ ಇದ್ರು ಗೊತ್ತಲ್ಲಣ್ಣ? ಹ್ಞೂ ಅವರು ನೀವು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ನಿಮ್ಮ ಮೇಲೆ ಹೇಳ್ತಾವ್ರೆ. ಯಾವ ಯೋಗೇಶ್? ಅದೇ ಅಣ್ಣ ಲಾಳಿಂಕೆರೆ ಯೋಗೇಶು. ಮೆಟ್ಟಲ್ ಹೊಡಿರಿ ಆ ಸುಳೆ ಮಗಂಗೆ. ಹಂಗಲ್ಲಣ್ಣ, ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ. ಚಪ್ಪಲಿ ಹೊಡೆದ್ ನನಗೆ ಫೋನ್ ಮಾಡಕ ಆ ಬೋಳಿ ಮಗ ಹೊಡೆದು. ಹಂಗಲ್ಲಣ್ಣ, ಇವತ್ತು ಇದು ಮಾಡಿದೀವಣ್ಣ. ಹೊಡೆದು ಫೋನ್ ಮಾಡ್ರಿ ಅವ್ನಿಗೆ. ಹಂಗಲ್ಲಣ್ಣ, ಇವತ್ತು ಬೋಸುಡಿ ಮಗ ನನ್ ದುಡ್ಡನ್ನ ನಾವೇನ್ ಸರ್ಕಾರ ದುಡ್ಡಲ್ಲ, ಗ್ರಾಂಟ್ ದುಡ್ಡಲ್ಲ, 10 ಲಕ್ಷ ದುಡ್ಡು ನಾವು ಕೊಟ್ಟಿರೋದು. ಹೌದಣ್ಣ, ಅದು ವಿಚಾರ ಗೊತ್ತಾಯ್ತಣ್ಣ, ಅದು ವಿಚಾರ ಗೊತ್ತಾಯ್ತು. ಮೆಟ್ಟಲ್ ಹೊಡೀರಿ ಅವ್ನ, ಹಂಗೆ ಬಿಡ್ಬೇಡ್ರಿ ಅವ್ನ. ಹಂಗಲ್ಲಣ್ಣ, ನಿಮ್ಮ ಪಕ್ಷದಲ್ಲಿ ಅವ್ರಣ್ಣ ಏನ್ ಮಾಡೋದಣ್ಣ? ನಾವೀಗ ನಿಮ್ಮ ನೋಡಿರಿ, ಯಾವ ಪಕ್ಷ ನೋಡ್ಬೇಡ್ರಿ, ಇಲ್ಲಿ ದೇವ್ರ ಮುಖ್ಯ ಅಣ್ಣ. ಈಗ ಊರಲ್ಲಿ ಬಂದನಣ್ಣ, ಈ ಊರಲ್ಲಿ ಬಂದು ಸಂಧಿಕ ಬುದ್ಧಿ ಕೆಲಸ ಮಾಡ್ತಾವಣ್ಣ. ಕಂಬಕ್ ಕಟ್ರಿ ಸುಳಮ, ಕಂಬಕ್ ಕಟ್ ಬಟ್ಟೆ ಬಿಚ್ಚಿ ಹೇಳ್ತೀನಿ. ಕಂಬಕ್ ಕಟ್ಟು ಬಟ್ಟೆ ಬಿಚ್ಚೋಣ. ಹಾ ಬಿಚ್ಚಿರಿ ಹೇಳ್ತೀನಿ, ಸರಿ ಹೋಗ್ತಾನೆ ಬೋಳಿ. ಈಗ ಬಂದ್ಬಿಟ್ಟು ಹೆಸರು ಬದುಕ್ತಾವನ. ಈಗ ₹1 ₹2 ಅಲ್ಲ, 10 ಲಕ್ಷ ತಗೊಂಡ್ರದು ಲಾಳಿಂಕೆರೆ ಅಮ್ಮನವ್ರ ಹೆಸರಲ್ಲಿ. ಹೌದಣ್ಣ, ಮಾರಿಕಮ್ಮನ ಹೆಸರಲ್ಲಿ 10 ಲಕ್ಷ ತಗೊಂಡೋಯ್ಯನ. 10 ಲಕ್ಷ ಕೊಟ್ಟಿರೋದು ನಾನು ಅವ್ನಿಗೆ. ನೋಡ್ರಿ ಸುಳೆ ಮಗನ್ಗೆ ಅವ್ನಿಗೆ. ಊರಿಗೆ ಕೊಟ್ಟಿರೋದು ಕೊಟ್ಟಿಲ್ಲ ಅಣ್ಣ, ಅದಕ್ಕೆ ಊರಿಗೆ ಕೊಟ್ಟದ ಅವನು ಬರ್ಬೇಕು ಅಣ್ಣ. ನೀವು ಬರ್ತೀರಣ್ಣ? ಒಂದು ನಮ್ದು ನಾನ್ ಬಂದ್ ಕರ್ಪೂರ ಹಾಕ್ತೀನಿ, ಆ ಸುಳೆ ಮಗನ್ ಕಂಬಕ್ ಕಟ್ಟಿ ಬೆಂಕಿ ಹಚ್ಚಿ ಹೇಳ್ತೀರಾ? ಇಲ್ಲ ಅಣ್ಣ, ಕಂಬಕ್ ಕಟ್ಟಿಸ್ತೀನಿ ನಾನು. ಕಟ್ರಿ ಹೇಳ್ತೀನಿ, ನಾನ್ ಬಂದ್ ಕರ್ಪೂರ ಇವತ್ತು ಒಂದು ಸಣ್ಣ ಗಲಾಟೆ ಅಣ್ಣ, ಸಣ್ಣ ಗಲಾಟೆ ಏನೂ ಇಲ್ಲ ಅಣ್ಣ. ಅವನು ಅವ್ನ ಪರ ಯಾವ ನಿಂತ್ಕಂತ ನಾನ್ ನೋಡ್ತೀನಿ, ಕಟ್ರಿ ಕಂಬಕ್ ನಾನ್ ನೋಡ್ಕಂತೀನಿ. ಅಲ್ಲಣ್ಣ, ಇವತ್ತು ಏನಾಯ್ತು ಗೊತ್ತೇಣ್ಣ, ಬೇರೆ ಏನೂ ಇಲ್ಲಣ್ಣ. ನಮ್ಮೂರ್ ಕೆರೆ ಹಿಂದೆ ಮಣ್ಣು ತೆಗಿತಾ ಇದ್ರು. ಆ ಕೆರೆ ಮಣ್ಣ ತೆಗಿಬೇಕಾದ್ರೆ ನಾವು ಹೋಗಿ ಕೇಳಿದ್ವಣ್ಣ, ಊರಿಗೆ ಇಷ್ಟು ಕೊಡಿಬೇಕು ಅಂತೇಳಿ ನಾವು ಕೇಳಿದ್ದು. ಅವನು ಶಿವ ಅಂತ ಹೇಳ್ಬಿಟ್ಟು ಒಬ್ಬ ಅವನೇ, ನೋಡಿದ್ರಣ್ಣ, ಉಪಾಧ್ಯಕ್ಷ ಇದ್ದಾನಣ್ಣ ನಮ್ಮ ಲಾಳಿಂಕೆರೆ ಗ್ರಾಮ ಪಂಚಾಯತ್ಗೆ, ಇದರಿಂದ ಕಾಂಗ್ರೆಸ್ ಇಂದ. ಗೊತ್ತಿಲ್ಲ, ಹೇಳ್ರಿ. ಸುತ್ತಳಿ ಶಿವ ಅಂತಾರ ಅವನ್ನ. ಅವನ ಹೆಸರು ಬೇರೆ ಐತೆ. ಅವನ್ನ ಪರವಾಗಿ ಇವ್ರೇನ್ ಮಾಡಿದ್ರು, ಮೊನ್ನೆ ಕೆರೆಲ್ ಮಣ್ಣು ತೆಗಿತಿದ್ರು, ಚಗಜ್ಕೆರೆ ಮಣ್ಣು ಹೊಡಿತಿದ್ರಣ್ಣ. ನಾವೇನ್ ಮಾಡಿದ್ವಿ, ಊರಿಗೆ ಏನೇ ಹೇಳ್ಬೇಡ್ರಿ, ಅವ್ನ ಕಂಬಕ್ ಕಟ್ಟಿ ಆಮೇಲೆ ಫೋನ್ ಮಾಡ್ರಿ, ನಾನು ಬಂದ್ ನೋಡ್ಕಂತೀನಿ. ಬಂದ್ ನೋಡ್ಕತ್ತೀರಾ? ಇದು ನೀವು ಇಷ್ಟು ಸಪೋರ್ಟ್ ಕೊಟ್ರೆ ಸಾಕಣ್ಣ ನಮ್ಗೆ. ಮಾಡೋಣ, ನಾನು ಇದೀನಿ, ನನ್ನ ಮಗನಿಗೆ ಕಂಬ ಕಟ್ಟಿ ಹೇಳ್ತೀನಿ. ಅವನೀಗ ನನಗೆ ಹೊಡಿಯಕ್ ಬರ್ತಾವನಣ್ಣ, ನನಗೆ ಹೊಡಿಯಕ್ ಬರ್ತಾವನೆ. ನಾನು ಏನೋ ಒಂದು ಮಾತಾಡಿದೆ, ನನಗೆ ಹೊಡಿಯಕ್ಕೆ ಜನ ಕರ್ಕೊಂಡ್ ಬರ್ತಾವನೆ. ಅದ್ ಯಾರು ಬರ್ತಾರೆ ನಾನು ನೋಡ್ತೀನಿ, ಕಟ್ರಿ. ರಾಜೇಶ್ ಅಣ್ಣ ಹತ್ರ ನಂಬರ್ ತಗೊಂಡೆ, ನಾನು ಹೇಳ್ತೀನಿ, ನೀನು ಹೊಡೆದ್ ಕಟ್ಟಣ, ನಾನು ನೋಡ್ಕಂತೀನಿ, ನಾನಿದ್ದೀನಿ. ಹೌದಾ? ನಿಮ್ಮ ಹೆಲ್ಪ್ ಇದ್ರೆ ಸಾಕಣ್ಣ. ನನ್ನ ಹೆಸರು ಮಿಥುನ್ ಅಂತ ಹೇಳಿ, ನಿಮಗೆ ಪರಿಚಯ ಆಯ್ತು. ನಾನು ಅವತ್ತ ಸ್ಟೇಜ್ ಇಳಿಬೇಕಾದ್ರೆ ನಾನೇ ಪರಿಚಯ ಆಯ್ತು ಫಸ್ಟ್, ನಮ್ಮೂರ ಇದ್ರಲ್ಲಿ ದೇವಸ್ಥಾನ ಓಪನಿಂಗ್ ಅಲ್ಲಿ. ದೇವಸ್ಥಾನ ಓಪನಿಂಗ್ ಅಲ್ಲಿ ನಾನೇ ಫಸ್ಟ್ ಪರಿಚಯ ಆಯ್ತು. ಕಟ್ರಿ ಕಂಬಕ್ಕೆ ಹೇಳ್ತೀನಿ ಅವನ ಅಜ್ಜಿ. ಕಟ್ಲಾ? ಸರಿ ಬಿಡ್ರಣ್ಣ, ನೀವ್ ಹೇಳಿದ್ರಲ್ವಾ, ಬಿಡ್ರಿ, ನಾನು ಕಟ್ರಿ ಕಟ್ತೀನಿ ಅಣ್ಣ. ನಿಮ್ಗೆ ಕಟ್ಟಿಬಿಟ್ಟು ಅದು ವಿಚಾರನ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ ಅಣ್ಣ. ಮಾಡ್ರಿ, ನಾನು ಬರ್ತೀನಿ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಚೆನ್ನಾಗಿದ್ರಲ್ಲ? ಹ್ಞೂ ಅಣ್ಣ, ಚೆನ್ನಾಗಿ. ಕಾಫಿ ಆಯ್ತಣ್ಣ? ಆಯ್ತಣ್ಣ. ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾಳಿಂಕೆರೆ ಯೋಗಣ್ಣ ಅಂತ. ನನಗೆ ಮೊನ್ನೆ ಒಂದು ಆಡಿಯೋ ಕ್ಲಿಪ್ಪಿಂಗು ಸಿಕ್ಕಿದೆ. ಅದರಲ್ಲಿ ಅರಸೀಕೆರೆಯಲ್ಲಿ ಒಂದು ರಾಜಕಾರಣದಲ್ಲಿ ನೆಲ ಊರಬೇಕು ಅಂತ ಓಡಾಡ್ತಾ ಇರ್ತಕ್ಕಂಥ ಒಬ್ಬ ನೊಣವಿಕೆರೆ ಸಂತೋಷ ಅನ್ನೋ ಒಬ್ಬ ವ್ಯಕ್ತಿ ಮತ್ತು ನಮ್ಮ ಗ್ರಾಮದ ಒಬ್ಬ ಮಿಥುನ್ ಲಾಳಿಂಕೆರೆ ಅನ್ನೋ ಒಬ್ಬ ವ್ಯಕ್ತಿ ಇಬ್ಬರು ಮಾತಾಡಿರ್ತಕ್ಕಂಥ ಒಂದು ಆಡಿಯೋ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿದೆ. ಅದರಲ್ಲಿ ನಮ್ಮ ಗ್ರಾಮ ದೇವತೆ ಶ್ರೀ ಮಾರಿಕಾಂಬ ದೇವರ ದೇವಸ್ಥಾನದ ಕಟ್ಟಡದ ಜೀರ್ಣೋದ್ಧಾರಕ್ಕೆ ಅಂತ 10 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಅನ್ನೋ ಒಂದು ಆಡಿಯೋ ನನಗೆ ಕೇಳಿಸ್ಕೊಂಡಿದ್ದೀನಿ. ಮತ್ತು ನನ್ನ ಬಗ್ಗೆ ಅವರು ಸಂತೋಷ್ ನನ್ನ ಬಗ್ಗೆ ಮಾತಾಡಿರ್ತಕ್ಕಂಥ ಕೀಳು ಮಟ್ಟದ ಒಂದು ಭಾಷೆಯನ್ನು ಉಪಯೋಗಿಸಿದ್ದಾರೆ. ಅವರ ಮನೆತನ, ಅವರ ಸಂಸ್ಕೃತಿ, ಅವರ ಬಚ್ಚಲು ಬಾಯಿಲ್ಲೇ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದರೆ ಬಸವಣ್ಣವರ ವಚನ,
ಬೆಳಗ್ಗೆ ಎದ್ರೆ ಬಸವಣ್ಣವ್ರ ವಚನ, ದೇವ್ರ ನಾಮಗಳು ಎಲ್ಲ ಹೇಳ್ಕೊಂಡು ಸಂಜೆ ಮೇಲೆ ಈ ಭಾಷೆಯನ್ನು ಉಪಯೋಗಿಸಿಕೊಂಡು ಇವತ್ತು ನಾನು ಅವರಿಗೆ ಎಷ್ಟು ಸಹಕಾರ ಕೊಟ್ಟಿದ್ದೀನಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾನು ಅವ್ರಿಗೆ ಸಹಕಾರ ಕೊಟ್ಟಿದ್ದು ಇಡೀ ತಾಲೂಕಿನ ಜನ ಎಲ್ಲ ನೋಡಿದ್ದೀನಿ. ಇವತ್ತು ನನಗೆ ಕೇರಳ ಭಾಷೆಯಲ್ಲಿ ಮಾತಾಡ್ಸಿರೋ ಅದು ಬಿಡಿ, ಅದು ನಾನು ನ್ಯಾಯಾಲಯದ ಪ್ರಕಾರ ಏನು ಮಾಡಬೇಕು ಅದನ್ನ ನಾನು ಅದು ಆ ಕಡೆ ನಾನು ಗಮನ ಹರಿಸ್ತೀನಿ. ಈಗ ನನ್ನ ಗ್ರಾಮದಲ್ಲಿ ನಾನು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅನ್ನೋದನ್ನ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿಸ್ತಾ ಇದ್ದೀನಿ. ಏಕೆ ಅಂದರೆ ಆತ 10 ಲಕ್ಷ ರೂಪಾಯಿ ಕೊಡ್ತೀನಿ, ಗ್ರಾಂಟ್ ಟ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಮ್ಮೂರು ಗ್ರಾಮಸ್ಥರು ಗುಡಿಗೋಡ್ರ ಮುಂದೆ. ಆದರೆ ದೇವಸ್ಥಾನದ ಒಪ್ಪನ ಅಷ್ಟೊಳಗೆ ಕೊಡೋಕ್ಕಾಗಲಿಲ್ಲ. ನಮ್ಮ ಅರಸೀಕೆರೆಯ ಕೊಬ್ಬರಿಮಂಡಿ ವರ್ತಕರು ಮತ್ತು ನಮ್ಮ ಸ್ನೇಹಿತರು ಆದಂಥ KVN ಶಿವ ಅವ್ರ ಬಳಿ 4 ಲಕ್ಷ ರೂಪಾಯಿ ಕೊಡಿ ಯೋಗೇಶ್ವರನಿಗೆ, ನಾನು ಅವ್ರವ್ರ ದೇವಸ್ಥಾನ ಕೊಡಲಿ, ಗ್ರಾಂಟ್ ಆಕ್ಷನ್ ಮೇಲೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ದಂತ. ಅವರು ನಮ್ಮ ಗ್ರಾಮದ ಇಬ್ಬರು ಸ್ನೇಹಿತರಾದ ದೇವು ಮತ್ತು ಸತೀಶ್ ಅವರನ್ನ ಜೊತೆಗೂಡಿ ಕರ್ಕೊಂಡೋಗಿ 4 ಲಕ್ಷ ರೂಪಾಯಿ ಇಸ್ಕೊಂಡ್ಬಂದಿದ್ದು ನಿಜ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಿತ್ತು. ಅದಾದ ನಂತರ ಇವರು ಕಳೆದ ಆ ದೇವಸ್ಥಾನದ ಓಪನ್ ಆಗಿ ಚುನಾವಣೆ ಮುಗಿಸ್ಕೊಂಡು ಸೋತು ನಂತರ ಹೋದ 1 ವರ್ಷದವರೆಗೂ ನಮ್ಮ ಜೊತೆ ಕನೆಕ್ಟಿಂಗ್ ಆಗಲಿಲ್ಲ, ಕಾಂಟ್ಯಾಕ್ಟು ಆಗಲಿಲ್ಲ, ನಮಗವ್ರಿಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಈಗ ಮೊನ್ನೆ ಒಬ್ಬರು ಮಿಥುನ್ ಫೋನ್ ಮಾಡಿ ಲಾಳಿಂಕೆಯಲ್ಲಿ ನೀವು ದುಡ್ಡು ಕೊಟ್ಟಿದ್ದೀರಿ ಅಂತ ಅನ್ನೋದಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಹಂಗೆ ಹಿಂಗೆ ನನ್ನ ಮರ ಕಟ್ಟಿ ಬೆಂಕಿ ಹಾಕಿ ಸುಟ್ಟಾಕಿ ಅನ್ನೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ನೋಡಿದ್ದೀನಿ. ಸಂತೋಷ್, ಈಗ ನೀನು ಯಾವತ್ತೂ ನಮ್ಮ ಗ್ರಾಮಕ್ಕೆ ಬರ್ತೀಯ, ನೀನೇ ಸಮಯ ನಿಗದಿ ಮಾಡು. ನಾನು ನನ್ನ ಗ್ರಾಮ ದೇವತೆ ಮುಂದೆ ನನ್ನ ಹೆಂಡತಿ, ನನ್ನ ಮಕ್ಕಳನ್ನ, ನನ್ನ ತಾಯಿನ ಕರ್ಕೊಂಡು ನನ್ನ ಗ್ರಾಮಸ್ಥರ ಮುಂದೆ ಗ್ರಾಮ ದೇವತೆ ಮುಂದೆ ನಿಂತ್ಕೊಂಡು ಗ್ರಾಮ ದೇವತೆಯ ತುಂಬದರವೆ ನೀರನ್ನು ನಾನು ಹಾಕ್ಸ್ಕೊಂಡು ಗ್ರಾಮ ದೇವತೆ ಮೇಲಿನ ಹೂವಿನಾರವನ್ನು ಹಾಕ್ಸ್ಕೊಂಡು ಕರ್ಪೂರ ಹಚ್ಚಿ ಒಂದು ಕರಗುಂಬದಲ್ಲಿ ನೀರು, ಹಾಲು, ಉಪ್ಪನ್ನು ಇಟ್ಕೊಂಡು ನನ್ನ ಕುಟುಂಬ ಸಮೇತ ಸತ್ಯ ಮಾಡ್ತೀನಿ. ನೀನು ಎಷ್ಟು ಕೊಟ್ಟಿದ್ಯಾ, ಇನ್ನು ಉಳಿದಿದ್ದು ಎಲ್ಲಿ ಕೊಟ್ಟಿದ್ಯಾ, ಯಾರ ಕೈಲಿ ಕೊಡಿಸಿದ್ಯಾ, ಎಲ್ಲಿ ಕೊಟ್ಟಿದ್ಯಾ ಅದನ್ನು ನೀನು ಬಂದು ನಿನ್ನ ಕುಟುಂಬ ಬಂದು ನೀನು ಸತ್ಯ ಮಾಡು. ನಿನಗೆ ಬಿಟ್ಟಿದ್ದೀನಿ, ನೀನು ಯಾವತ್ತು ಸತ್ಯ ಮಾಡ್ತೀಯ. ನಾನು ಗ್ರಾಮಸ್ಥರು ಏನು ಹೇಳೋದು ನನ್ನ ತೀರ್ಮಾನಕ್ಕೆ ಬದ್ಧ. ದಯಮಾಡಿ ನಾನು ನಿಂತರ ಬಚ್ಲು ಬಾಯಿ, ನಿಂತರ ಕೆಟ್ಟ ಭಾಷೆಯನ್ನು ಉಪಯೋಗಿಸಲ್ಲ. ನಮ್ಮ ಗ್ರಾಮಕ್ಕೆ ಬಂದು ನೀನು ಹೇಳಿದೆಯಲ್ಲ ಆಡಿಯೋ ಕ್ಲಿಪ್ಪಲ್ಲಿ ಬಂದು ಕರ್ಪೂರ ಹಚ್ತೀನಿ ಅಂತ, ನೀವು ಬಂದು ಯಾವತ್ತು ನೀನು ಸತ್ಯ ಮಾಡ್ತೀವಿ ಈ ಒಂದು ಕಂಡೀಷನಲ್ಲಿ ನಾನು ನನ್ನ ಗ್ರಾಮಸ್ಥರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಇದ್ದೀನಿ. ಇದು ಬಿಡಪ್ಪ, ಇದು ಎಂಥದ್ದು ನೀನು ನನ್ನ ಮೇಲೆ ಮಾಡಿರೋಂಥ ಕೀಳಭಿರುಚಿ ಭಾಷೆಗಳನ್ನೆಲ್ಲ ನನ್ನ ಕಾನೂನು ನನ್ನ ಮೂಲಕ ನಾನು ಹೋಗ್ತೀನಿ. ನೀನು ಇದ್ರ ಬಗ್ಗೆ ನೀನು ಊರಿಗೆ ಬಂದು ಇದೊಂದು ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡು. ಯಾವತ್ತು ನೀನು ಬರ್ತೀಯ ನಿನಗೇ ಬಿಟ್ಟಿದ್ದೀನಿ ದಿನಾಂಕ ಮತ್ತು ಸಮಯವನ್ನು. ದಯಮಾಡಿ ನೀನು ಯಾವತ್ತು ಬಂದು ಸತ್ಯ ಮಾಡ್ತೀಯ ಬಂದು ನೀನೊಂದು ಈಗ ಮಾಡಿಕೊಡಪ್ಪ.